ಕನ್ನಡ ಚಿತ್ರರಂಗದಲ್ಲಿ ಕೇವಲ ಹಾಡುಗಳ ಮೂಲಕವೇ ಥಿಯೇಟರ್ಗೆ ಜನರನ್ನು ಎಳೆದುಕೊಂಡು ಬರೋ ತಾಕತ್ತಿರೋ ಕೆಲವು ನಿರ್ದೇಶಕರಲ್ಲಿ ಜೋಗಿ ಪ್ರೇಮ್ ಮುಂಚೂಣಿಯಲ್ಲಿ ನಿಲ್ತಾರೆ. ಇವರ ಸಿನಿಮಾಗಳಲ್ಲಿ ಸೌಂಡು ಮ್ಯೂಸಿಕ್ ಎಷ್ಟು ಜೋರಾಗಿರುತ್ತೋ ಎಮೋಷನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಕೈಯಲ್ಲಿ ಬಜೆಟ್ ಇರಲಿ ಇಲ್ಲದೇ ಇರಲಿ, ಸ್ಕ್ರೀನ್ ಮೇಲೆ ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸಬೇಕು ಅನ್ನೋದು ಈ ಇಂಟರ್ನ್ಯಾಷನಲ್ ಲೋಕಲ್ ನಿರ್ದೇಶಕನ ಪಾಲಿಸಿ. ಅಂಡರ್ವರ್ಲ್ಡ್ ಕತೆ ಇರಲಿ, ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ ಇರಲಿ ಅಥವಾ ಕಣ್ಣೀರು ಹಾಕಿಸೋ ತಾಯಿ ಸೆಂಟಿಮೆಂಟ್ ಇರಲಿ, ಪ್ರೇಮ್ ಕೈಗೆ ಸಿಕ್ಕರೆ ಅದು ಬಾಕ್ಸ್ ಆಫೀಸಲ್ಲಿ ಸೌಂಡ್ ಮಾಡಲೇಬೇಕು. ಇವತ್ತಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಶೋ ಮ್ಯಾನ್ ಪ್ರೇಮ್ ಅವರು ನಿರ್ದೇಶನ ಮಾಡಿದಂಥ ಸೂಪರ್ ಹಿಟ್ ಸಿನಿಮಾಗಳು ಯಾವುವು ಅನ್ನೋ ಮಾಹಿತಿನ ನೋಡೋಣ. ಕರಿಯ ಈ ಚಿತ್ರ 2003ರಲ್ಲಿ ಬಿಡುಗಡೆಯಾಗಿತ್ತು. ಇದು ಪ್ರೇಮ್ ನಿರ್ದೇಶನದ ಮೊದಲ ಸಿನಿಮಾ. ಅಂಡರ್ವರ್ಲ್ಡ್ ಲವ್ ಸ್ಟೋರಿ ಹೊಂದಿದ್ದ ಈ ಚಿತ್ರ ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸಿತ್ತು. ದರ್ಶನ್ ಅವರಿಗೆ ಮಾಸ್ ಇಮೇಜ್ ತಂದುಕೊಟ್ಟಿದ್ದೇ ಈ ಸಿನಿಮಾ. ಗುರುಕಿರಣ್ ಸಂಗೀತದ ಹಾಡುಗಳು ಇಂದಿಗೂ ಎವರ್ಗ್ರೀನ್ ಆಗಿವೆ. ಎಕ್ಸ್ಕ್ಯೂಸ್ ಮೀ ಈ ಚಿತ್ರ 2003ರಲ್ಲಿ ಬಿಡುಗಡೆಯಾಗಿತ್ತು. ಮೊದಲ ಸಿನಿಮಾ ರೌಡಿಸಮ್ ಹಿನ್ನೆಲೆಯಾಗಿದ್ದರೆ ಎರಡನೇ ಸಿನಿಮಾ ಕಂಪ್ಲೀಟ್ ಮ್ಯೂಸಿಕಲ್ ಲವ್ ಸ್ಟೋರಿ. ಪ್ರೇಮ್ ತ್ರಿಕೋಣದ ಈ ಚಿತ್ರ ಯುವ ಪೀಳಿಗೆಯನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅನ್ನೋ ಹಾಡು ಆ ಕಾಲದ ಟ್ರೆಂಡ್ ಸೆಟ್ಟರ್ ಆಗಿತ್ತು. ಜೋಗಿ ಈ ಚಿತ್ರ 2005ರಲ್ಲಿ ಬಿಡುಗಡೆಯಾಗಿತ್ತು. ಪ್ರೇಮ್ ಅವರ ಕೆರಿಯರ್ನಲ್ಲಿ ಅತಿ ದೊಡ್ಡ ಮೈಲಿಗಲ್ಲು ಈ ಸಿನಿಮಾ. ತಾಯಿ ಮತ್ತು ಮಗನ ಬಾಂಧವ್ಯ ಹಾಗೂ ಬೆಂಗಳೂರು ಅಂಡರ್ವರ್ಲ್ಡ್ ಕತೆ ಹೊಂದಿದ್ದ ಜೋಗಿ ಸ್ಯಾಂಡಲ್ವುಡ್ನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿತ್ತು. ಶಿವರಾಜ್ ಕುಮಾರ್ ಅವರ ಲುಕ್ ಮತ್ತು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಹೊಸ ಹವಾ ಸೃಷ್ಟಿಸಿತ್ತು. ಈ ಚಿತ್ರದ ನಂತರವೇ ಪ್ರೇಮ್ ಅವರಿಗೆ ಜೋಗಿ ಪ್ರೇಮ್ ಎಂಬ ಹೆಸರು ಕಾಯಮಾಗಿ ಉಳಿತು. ಪ್ರೀತಿ ಏಕೆ ಭೂಮಿ ಮೇಲಿದೆ ಈ ಚಿತ್ರ 2007ರಲ್ಲಿ ಬಿಡುಗಡೆಯಾಗಿತ್ತು. ಈ ಸಿನಿಮಾ ಮೂಲಕ ಪ್ರೇಮ್ ಅವರು ನಿರ್ದೇಶನದ ಜೊತೆಗೆ ಮೊದಲ ಬಾರಿಗೆ ನಾಯಕ ನಟನಾಗಿ ಬೆಳ್ಳಿ ಪರದೆಗೆ ಪರಿಚಯವಾದರು. ಇದೊಂದು ವಿಭಿನ್ನ ಪ್ರೇಮ ಕಥೆಯಾಗಿತ್ತು. ರಾಜ್ ದಿ ಶೋ ಮ್ಯಾನ್ ಈ ಚಿತ್ರ 2009ರಲ್ಲಿ ಬಿಡುಗಡೆಯಾಗಿತ್ತು. ಅಪ್ಪು ಮತ್ತು ಪ್ರೇಮ್ ಕಾಂಬಿನೇಷನ್ನ ಏಕೈಕ ಚಿತ್ರವಿದು. ಚಿತ್ರರಂಗದ ಹಿನ್ನೆಲೆಯನ್ನು ಇಟ್ಕೊಂಡು ಮಾಡಿದ ಈ ಸಿನಿಮಾ ಅತ್ಯಂತ ಅದ್ಧೂರಿಯಾಗಿ ಮೂಡಿಬಂದಿತ್ತು. ಈ ಚಿತ್ರದ ಮೂಲಕವೇ ಪ್ರೇಮ್ ಅವರಿಗೆ ಶೋ ಮ್ಯಾನ್ ಎಂಬ ಬಿರುದು ಮತ್ತಷ್ಟು ಗಟ್ಟಿಯಾಗಿಸಿತ್ತು. ಜೋಗಯ್ಯ ಈ ಚಿತ್ರ 2011ರಲ್ಲಿ ಬಿಡುಗಡೆಯಾಗಿತ್ತು. ಇದು ಇತಿಹಾಸ ಸೃಷ್ಟಿ ಮಾಡಿದಂಥ ಜೋಗಿ ಸಿನಿಮಾದ ಸೀಕ್ವೆಲ್ ಆಗಿತ್ತು. ಶಿವಣ್ಣ ಅವರ 100ನೇ ಸಿನಿಮಾವಾಗಿ ಪ್ರೇಮ್ ಅವರು ಇದನ್ನು ಅತ್ಯಂತ ಪ್ರತಿಷ್ಠಿತ ಮತ್ತು ಭರ್ಜರಿಯಾಗಿ ನಿರ್ದೇಶನ ಮಾಡಿದರು. ದಿ ವಿಲನ್ ಈ ಚಿತ್ರ 2018ರಲ್ಲಿ ಬಿಡುಗಡೆಯಾಗಿತ್ತು. ಕನ್ನಡ ಚಿತ್ರರಂಗದ ಇಬ್ಬರು ಬಿಗ್ ಸ್ಟಾರ್ಗಳನ್ನು ಒಂದೇ ಫ್ರೇಮ್ನಲ್ಲಿ ತಂದು ನಿಲ್ಲಿಸಿದ ಹೆಗ್ಗಳಿಕೆ ಪ್ರೇಮ್ ಅವರಿಗೆ ಸಲ್ಲುತ್ತದೆ. ಇವರಿಬ್ಬರ ಮಲ್ಟಿಸ್ಟಾರರ್ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಬಜೆಟ್ ಮತ್ತು ಮೇಕಿಂಗ್ ವಿಷಯದಲ್ಲಿ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಏಕಲವ್ಯ ಈ ಚಿತ್ರ 2022ರಲ್ಲಿ ಬಿಡುಗಡೆಯಾಗಿತ್ತು. ಹೊಸ ಪ್ರತಿಭೆಗಳನ್ನು ಇಟ್ಟುಕೊಂಡು ಪ್ರೇಮ್ ಅವರು ನಿರ್ದೇಶನದ ಮತ್ತೊಂದು ಎಮೋಷನಲ್ ಮತ್ತು ಮ್ಯೂಸಿಕಲ್ ಲವ್ ಸ್ಟೋರಿ ಇದು. ಅರ್ಜುನ್ ಜನ್ಯ ಸಂಗೀತದ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು. ಕೆಡಿ ಇನ್ನು ಇತ್ತೀಚೆಗೆ ಪ್ರೇಮ್ ಅವರು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜೊತೆ ಕೆಡಿ ಅನ್ನೋ ಫ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡಿದ್ದಾರೆ. ಇದು 1970ರ ದಶಕದ ಬೆಂಗಳೂರು ಅಂಡರ್ವರ್ಲ್ಡ್ ಕಥೆಯನ್ನು ಹೊಂದಿದೆ. ಈ ಸಿನಿಮಾದಲ್ಲಿ ನಟ ಸಂಜಯ್ ದತ್ ವಿಲನ್ ಆಗಿ ಕಾಣಿಸಿಕೊಂಡ್ರೆ, ನಟಿ ಶಿಲ್ಪಾ ಶೆಟ್ಟಿ ಮತ್ತು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಹಾಗೂ ರಮೇಶ್ ಅರವಿಂದ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅರ್ಜುನ್ ಜನ್ಯ ಮ್ಯೂಸಿಕ್ ಇರೋ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಭಾರಿ ಸದ್ದು ಮಾಡಿತ್ತು. ಈಗ ಇದು ZEE5ನಲ್ಲಿ ಅವೈಲೇಬಲ್ ಇದೆ. ಪ್ರೇಮ್ ಅವರು ನಿರ್ದೇಶನ ಮಾಡಿದಂಥ ಈ ಲಿಸ್ಟಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.